ನೀವು ನೋಡ್ತಾ ಇದ್ದೀರಾ MMK ಟಿವಿ ಕನ್ನಡ. ನಾನು ವಿಭಾ. ಮೊದಲಿಗೆ ಹೆಡ್ಲೈನ್ಸ್. ನೆಲಮಂಗಲದಲ್ಲಿ ಭೀಕರ ರಸ್ತೆ ಅಪಘಾತ. ಸ್ನೇಹಿತನ ಜನ್ಮದಿನದ ಪಾರ್ಟಿ ಮುಗಿಸಿ ಹಿಂದಿರುಗುತ್ತಿದ್ದರ ಥಾರ್ ವಾಹನ ಪಲ್ಟಿ. ಬೆಂಗಳೂರಲ್ಲಿ ಬರ ವೀಕ್ಷಣೆಗೆ ಮುಂದಾದ ಸಚಿವ KH ಮುನಿಯಪ್ಪ. ಕೆಂಪೇಗೌಡ ಏರ್ಪೋರ್ಟ್ ಸುತ್ತ ಅನಧಿಕೃತ ರ್ಯಾಪಿಡೋ ಬೈಕ್ಗಳ ವಿರುದ್ಧ RTO ದಾಳಿ. ಸ್ವಸಹಾಯ ಸಂಘದ ಹೆಸರಲ್ಲಿ ಮಹಿಳೆಯರಿಗೆ ಲಕ್ಷಾಂತರ ರೂಪಾಯಿ ವಂಚನೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಸ್ವಸಹಾಯ ಸಂಘದ ಹೆಸರಿನಲ್ಲಿ ಮಹಿಳೆಯರಿಗೆ ಲಕ್ಷಾಂತರ ರೂಪಾಯಿ ವಂಚನೆ ನಡೆದಿರುವ ಆರೋಪ ಈಗ ಕೇಳಿಬಂದಿದೆ. ಮಹಿಳೆಯರ ಹೆಸರಲ್ಲಿ ಅವರ ಅರಿವಿಲ್ಲದೆ ಬ್ಯಾಂಕ್ಗಳಿಂದ ಸಾಲ ಪಡೆದು ಹಣ ದುರುಪಯೋಗ ಪಡಿಸಿಕೊಂಡಿರುವ ಆರೋಪದಡಿ ಶ್ವೇತಾ ಎಂಬ ಮಹಿಳೆ ಹಾಗೂ ಆಕೆಯ ತಂಡದ ವಿರುದ್ಧ ಹೊಸಕೋಟೆಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೊಸಕೋಟೆ ತಾಲೂಕಿನ ಗ್ರಾಮೀಣ ಭಾಗದ ಮಹಿಳೆಯರನ್ನು ಒಟ್ಟುಗೂಡಿಸಿ ಸ್ವಸಹಾಯ ಸಂಘಗಳನ್ನು ರಚಿಸಲಾಗಿತ್ತು. ನಂತರ ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್ ಸೇರಿದಂತೆ ವಿವಿಧ ಬ್ಯಾಂಕ್ಗಳಲ್ಲಿ ಖಾತೆ ತೆರೆಯಿಸಿ ಆರಂಭದಲ್ಲಿ ಪ್ರತಿ ಮಹಿಳೆಯರಿಗೆ 20,000 ಸಾಲ ಕೊಡಿಸಲಾಗಿತ್ತು. ಮಹಿಳೆಯರು ಆ ಹಣವನ್ನು ಮರುಪಾವತಿಸುತ್ತಿದ್ದಂತೆ ಅವರ ಗಮನಕ್ಕೆ ಬಾರದ ರೀತಿಯಲ್ಲಿ ಅದೇ ದಾಖಲೆಗಳನ್ನು ಬಳಸಿಕೊಂಡು 1 ಲಕ್ಷದಿಂದ 14 ಲಕ್ಷದವರೆಗೆ ಸಾಲ ಪಡೆದು ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಆರೋಪ ಈಗ ಕೇಳಿಬಂದಿದೆ. ಬ್ಯಾಂಕ್ಗಳಿಂದ ಸಾಲ ಮರುಪಾವತಿ ನೋಟಿಸ್ ಬಂದ ನಂತರ ಮಹಿಳೆಯರು ತಮ್ಮ ಸಿಬಿಲ್ ದಾಖಲೆ ಪರಿಶೀಲಿಸಿದಾಗ ತಮ್ಮ ಹೆಸರಿನಲ್ಲಿ ಭಾರೀ ಮೊತ್ತದ ಸಾಲ ಇರುವ ವಿಚಾರ ಬೆಳಕಿಗೆ ಬಂದಿದೆ. ಇದರಿಂದ ಬೆಚ್ಚಿಬಿದ್ದ ಮಹಿಳೆಯರು ಹೊಸಕೋಟೆ ಪೊಲೀಸ್ ಠಾಣೆಗೆ ತೆರಳಿ ಶ್ವೇತಾ ಹಾಗೂ ಆಕೆಯ ತಂಡದ ವಿರುದ್ಧ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಹೊಸಕೋಟೆ ಪೊಲೀಸರು ತನಿಖೆ ಆರಂಭಿಸಿದ್ದು ವಂಚನೆಯ ನಿಜಾಂಶವನ್ನು ಪರಿಶೀಲಿಸುತ್ತಿದ್ದಾರೆ. ಆರೋಪಗಳು ಸಾಬೀತಾಗುವವರೆಗೂ ಇವು ಆರೋಪಗಳಾಗಿಯೇ ಪರಿಗಣಿಸಬೇಕು. ಇಲ್ಲಿಂದ 1-2 ಕಿಲೋಮೀಟರ್ ಆಗುತ್ತೆ. ಈಗ ಹೊಸಕೋಟೆಲೆಲ್ಲ ಈ ತರ ಮಾಡಿ ನಮ್ಗೆ ಇವ್ರು ಒಬ್ಬರಿಂದ ಒಬ್ರು ಹಿಂಗೆ ಪರಿಚಯ ಆದ್ರು. ಶ್ವೇತಾ ಅನ್ನೋರು ಪರಿಚಯ ಆದಾಗ ಈ ತರ ಮೇಡಮ್ ನಾವು ಬಡವರು ಹೆಣ್ಮಕ್ಳಿಗೆ ಕೊಡಿಸ್ತೀವಿ ಲೋನು, ನೀವು ಒಂದು 10 ಜನ ಸೇರಿಸಿ. ಪಾಪ ನಮ್ ಕಡೆ ಇರೋರೆಲ್ಲ ಬಡವರೇ ಸರ್. 20,000 ಕೊಟ್ಟಿದ್ದಾರೆ ನಮ್ಗೆ, ಇಲ್ಲ ಅಂತ ಹೇಳಲ್ಲ, 20,000 ಕೊಟ್ಟಿದ್ದಾರೆ. ಆದ್ರೆ ಒಂದೊಂದು ಅಕೌಂಟ್ ಒಬ್ಬೊಬ್ರಿಗೂ 14 ಲಕ್ಷ ತೋರಿಸ್ತಾ ಇದೆ. ನಾವು ಕಟ್ಬಿಟ್ಟಿದೀವಿ ಸರ್, ಎಲ್ಲ ಕಟ್ಟಿದೀವಿ. ಈಗ ನಾವು ಸರ್ ನಾವು 6 ತಿಂಗಳು ಕಟ್ಟಿದೀವಿ, 4,000 ಕಟ್ಟಿದೀವಿ. ನಾವು ನಮ್ದು ಕ್ಲಿಯರ್ ಆಗಿದೆಯಲ್ಲ ಮೇಡಮ್, ನಾವು ಬೇರೆದಕ್ಕೆ ಲೋನ್ ಹಾಕ್ಬೇಕು ಅಂತ. 20,000 ಸರ್, ನಮ್ಗೆ ಕೊಟ್ಟಿರೋದು 20,000ನೇ. ಆದ್ರೆ ನಮ್ಗೆ ಶೋ ತೋರಿಸ್ತಾ ಇರೋದು 14 ಲಕ್ಷ ತೋರಿಸ್ತಾ ಇದೆ. ಯಾಕೆ ತೋರಿಸ್ತಾ ಇದೆ ಅಂತ ನಾವು ಕೇಳಿದ್ರೆ ಆಗ ನೋಡಿದ್ರೆ ನಮ್ಮ ಹೆಸರಲ್ಲಿ ಇಷ್ಟಿಷ್ಟು ಆಗಿದೆ ಅಂತ ಇದ್ದಾರೆ. ನಮ್ಗೆಲ್ಲೂ ಲೋನ್ ಆಗ್ತಿಲ್ಲ. ನನ್ನ ಮಗಳು ಇವಾಗ 6ನೇ ಕ್ಲಾಸ್ ಸರ್, ನಾನು ಅಡ್ಮಿಷನ್ ಮಾಡಿಸ್ಬೇಕು ಅಂತ ಲೋನ್ ಮಾಡ್ಸಕ್ಕಾಗ್ದೆ. ಆಗ ನೋಡಿದ್ರೆ ಸಿವಿಲೇ ಇಲ್ಲ. ಯಾಕೆ ಸಿವಿಲ್ ಇಲ್ಲ ಅಂತ ಹೋಗಿ ಬ್ಯಾಂಕ್ ಅಲ್ಲಿ ಕೇಳಿದ್ರೆ ಮೇಡಮ್ ನಿಮ್ಮ ಹೆಸರಲ್ಲಿ ನಿಮ್ಮ ಇದ್ರಲ್ಲೇ ಲೋನ್ ಇದೆ, ನೀವು ಕಟ್ತಾ ಇಲ್ಲಲ್ಲ ಯಾಕೆ ಅಂತ. ನಮ್ದು ಬಂದು ಕೆನರಾ ಬ್ಯಾಂಕ್ ಅಲ್ಲಿ ಮಾಡಿದ್ದಾರೆ ಸರ್, ಕೆಲವ್ರದೆಲ್ಲ ಬ್ಯಾಂಕ್ ಆಫ್ ಬರೋಡಾ ಅಲ್ಲಿ ಮಾಡಿದ್ದಾರೆ. ನಮ್ದು ಮಹೇಶ್ವರಿ ಸಂಘ ಅಂತ ಅವ್ರು ಮಾಡಿರೋದೇ ಸರ್. ಸೀಲ್ ಮಾಡಿರೋದು ಅವರೇ ಮಾಡಿರೋದು, ಉಳಿತಾಯದ ಬುಕ್ಗಳು ಅವರೇ ಮಾಡಿದ್ದಾರೆ. ಎಲ್ಲಾ ಫೇಕ್ ಸೈನ್ಸ್ ಮಾಡಿದ್ದಾರೆ. ನಂದು ಬೇರೆ ಹೆಸರು ಎಲ್ಲ ಇದೆ ಸರ್, ಬೇರೆ ಬೇರೆ ಹೆಸರು. ಕಾಟೇರಮ್ಮ, ಓಂ ಶಕ್ತಿ, ಜೈ ಬಜರಂಗಿ, ಜೈ ಶ್ರೀರಾಮು, ಆಮೇಲೆ ಇನ್ನೊಂದಮ್ಮ ರಾಘವೇಂದ್ರ ಸಂಘ. ಅವರೇ ಸೀಲ್ ಮಾಡ್ಕೊಂಡು ಅವರೇ ಉಳಿತಾಯಗಳದೆಲ್ಲ ಫೇಕ್ ಬರ್ದು ಅವರೇ ಸಬ್ಮಿಟ್ ಮಾಡಿದ್ದಾರೆ. ಅದು ಈಗ ನಾವು ಬ್ಯಾಂಕ್ ಹೋದ್ಮೇಲೆ ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದಾರಲ್ಲಮ್ಮ ನೋಡಿ ಅಂತ ತೋರಿಸ್ತಿದ್ದಾರೆ. ನಾವು ಅದೆಲ್ಲ ಏನು ಕೊಟ್ಟೇ ಇಲ್ಲ ಸರ್. ಸಿಗ್ನೇಚರ್ ಫೇಕ್ ಮಾಡಿದ್ದಾರೆ ಸರ್. ಸಿಗ್ನೇಚರ್ ಎಲ್ಲರಿಗೂ ಫೇಕ್ ಆಗಿದೆ. ಹೌದು ಸರ್. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಮಾಡಿದ್ದಾರೆ, ನಮ್ಮ ಹತ್ರ ಎಲ್ಲಾ ಮೆಂಬರ್ಸ್ ಹತ್ರನೂ ಚೆಕ್ ಇಸ್ಕೊಂಡಿದ್ದಾರೆ ಬ್ಯಾಂಕ್ ಕೊಡ್ಬೇಕು ಅಂತ. ಆದ್ರೆ ಬ್ಯಾಂಕ್ ಅಲ್ಲಿ ಅದು ಸಬ್ಮಿಟ್ ಮಾಡಿಲ್ಲ. ಬ್ಯಾಂಕ್ ಅಲ್ಲಿ ಯಾವ ಚೆಕ್ ಬಂದಿಲ್ಲ, ಎಲ್ಲ ಅವ್ರು ಪರ್ಸನಲ್ ಆಗಿ ಇಟ್ಕೊಂಡಿದ್ದಾರೆ. ಹೌದು, ನ್ಯಾಯ ಬೇಕು ಸರ್. ನಮ್ ಬ್ಯಾಂಕ್ ಕಡೆ NOC ಬೇಕು, ಪ್ಲಸ್ ನಮ್ಗೆ ಚೆಕ್ ವಾಪಸ್ ಬೇಕು. ನಮ್ಮ ಹೆಸರು ನಾಗಲಕ್ಷ್ಮಿ ಅಂತ ಸರ್. 20,000 ಅಷ್ಟೇ. 20,000 ಆಗ್ತಿದ್ರೆ ನಾವು ಕ್ಲಿಯರ್ ಮಾಡಿದೀವಿ. ಇನ್ನು ಈ ಬ್ಯಾಂಕ್ ಅಲ್ಲಿ ಬೇರೆ ಕಡೆ ಲೋನ್ ತೊಗೊಳಕ್ ಹೋದ್ರೆ ನಮ್ಗೆ ಆಧಾರ್ ಕಾರ್ಡ್ ಲಾಕ್ ಆಗಿದೆ, ಎಲ್ಲಿ ನಮ್ಗೆ ಏನು ಸಿಗ್ತಾ ಇಲ್ಲ. ಏನಾದ್ರು ಎಮ್ಮನ್ ಫೋನ್ ಮಾಡಿದ್ರೆ ತೆಗಿಯೋದಿಲ್ಲ ಫೋನು. ಮಾತಾದ್ರೆ ಕೋಲ ಸಂದೇಶ್ ಅವರು ಅವ್ರು ನೋಡ್ಕೊಳ್ತಾರೆ ಎಲ್ಲಾರು ಅಂತಂದ್ರೆ ಅವ್ರು ಯಾರು? ನಮ್ಮ ಹತ್ರ ಯಮ ಬರುವಾಗ ಅವ್ರ ಹೆಸರೇ ಇಲ್ಲ. ಈಗ ಹೆಸರು ಹೇಳಿದ್ರೆ ಅವ್ರ ಹೆಸರು ಎತ್ಕೊಳ್ತಾ ಇದಾರೆ. ಕೋಲಾರ ಸಂದೇಶ್ ಅವ್ರಿಗೂ ಇದಕ್ಕೇನ್ ಸಂಬಂಧ, ಆಯಮ್ಮನ್ಗೂ ಅವ್ರಿಗೇನ್ ಸಂಬಂಧ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಈ ದುಡ್ಡು ಇವರೆಲ್ಲ ಸೇರಿ ಲೂಟಿ ಮಾಡಿದಾರೆ ಅಂತ ನಮ್ಗೆ ಸಂಶಯ ಬಂದಿದೆ ಸರ್. ಈಗ ನಮ್ದು 105 ಜನ ಅದ್ರ ಸರ್ ಇಲ್ಲಿ ಹೊಸಕೋಟೆಯಲ್ಲಿ. ಈಗ ಒಂದೊಂದು ಸಂಘದಲ್ಲಿ 10 ಜನ ಇದೀವಿ ಅಂದ್ರೆ ಲೆಕ್ಕ ಹಾಕೊಳ್ಳಿ ಸರ್. ಒಬ್ಬೊಬ್ಬರದ್ದು 20,000 ಅಂದ್ರೆ ಒಬ್ಬರ ಮೇಲೆ ನಮ್ಗೆ 14 ಲಕ್ಷ ಕಾಣಿಸ್ತಾ ಇದೆ ಬ್ಯಾಂಕ್ ಅಲ್ಲಿ.
14 ಲಕ್ಷ ನಮ್ಗೆ ನೋಡಿಲ್ವಲ್ಲ ಸರ್. ನಮ್ಮಂತ ಅಮಾಯಕ ನೆನಪಿ ಇವ್ರು ಬಲಿ ಖುಷಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಬ್ಯಾಂಕ್ ಅವರು ಅಂದ್ರೆ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ಅನ್ಸುತ್ತಾ? ಈಗ ಯಾಕಂದ್ರೆ ಅಷ್ಟು ಲಕ್ಷ ದುಡ್ಡು ಕೊಡ್ಬೇಕು ಸಂಘದ ಹೆಸರು ಬಂದು ಓಂ ಶಕ್ತಿ, ಕಾಟೇರಮ್ಮ, ಜೈ ಹನುಮಾನ್, ಜೈ ಬಜರಂಗಿ, ಮತ್ತೆ ಜೈ ಶ್ರೀರಾಮ್ ಅಂತ ಹೆಸರುಗಳು ಅವ್ರವರೇ ಕೊಟ್ಕೊಂಡಿದ್ದಾರೆ. ಅವರೇ ಸೀಲ್ ರೆಡಿ ಮಾಡ್ತಾರೆ, ಅವರೇ ಉಳಿತಾಯ ಬುಕ್ ರೆಡಿ ಮಾಡ್ಕೊಳ್ತಾರೆ, ನಮ್ಮ ಹತ್ರ ಬಂದು ಸೈನ್ ಹಾಕ್ಸ್ಕೊಳ್ತಾರೆ ಸರ್. ಈಗ ಚೆಕ್ ಬ್ಯಾಂಕಿಗೆ ಸಬ್ಮಿಟ್ ಮಾಡಿಲ್ಲ ಅಂತ ಅಂದ್ಮೇಲೆ ಅದು ನಮ್ಗೆ ವಾಪಸ್ ಕೊಡ್ಬೇಕಲ್ಲ ಸರ್. ಅದಕ್ಕೆ ಇದ್ರೆ ಬ್ಯಾಂಕ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ಲೋನ್ ಕೊಡ್ಬೇಕಂದ್ರೆ ಒಂದು ಶ್ಯೂರಿಟಿ ಮನೆ ಪರೀಕ್ಷೆ ಎಲ್ಲ ಮಾಡ್ತಾರೆ. ಆತರ ಏನು ಮಾಡಿದ್ರು ನಿಮ್ಗೆ? ಯಾರು ಏನು ಮಾಡಿಲ್ಲ ಸರ್, ಏನು ಮಾಡಿಲ್ಲ ಸರ್. ಅದೆಲ್ಲ ಬ್ಯಾಂಕ್ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ಸುತ್ತಾ? ಅವ್ರೆಲ್ಲ ನಿಲ್ಲಿಸ್ತಾರೆ, ಗ್ರೂಪ್ ಫೋಟೋ ತಗೊಳ್ತಾರೆ, ಹೋಗ್ತಾರೆ. ಆ ಎಮ್ಮನೆ ಎಲ್ಲಾನೇ ಆ ಎಮ್ಮನೆ ಮಾಡ್ಕೊಳ್ಳೋದು. ಅದೇ ರೀತಿ ಮಾಡಿದ್ರಾ? ಅದೇ ರೀತಿನೇ ಸರ್ ಕೊಟ್ಟಿದ್ದು ನಾನು. ಈಗ ಯಾರ್ಯಾರ ಮೇಲೆ ದೂರು ಕೊಡ್ತಾ ಇದ್ದೀರಾ ಸರ್ ನನ್ನ ಹೆಸರು ಮುನ್ನಾ ಅಂತ. ಇವ್ರು ಪರಿಚಯ ಆಗ್ತಾರೆ, ಲೋನ್ ಕೊಡ್ತಿದ್ದಾರೆ, ಸಬ್ಸಿಡಿ ಲೋನ್ಸ್ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ಟು 20,000 ಅಂತ ಹೇಳಿ ಲೋನ್ಗೆಲ್ಲ ಅಪ್ರೂವಲ್ ಎಲ್ಲ ಮಾಡಿ ನಮ್ದು ಫೋಟೋ ತಗೊಂತಾರೆ. ಫೋಟೋಗಳು ಒಂದಷ್ಟು ತಗೊಂತಾರೆ, ಮತ್ತೆ ಸಿಗ್ನೇಚರ್ ಮಾಡಿಸ್ಕೊಳಲ್ಲ, ಒಂದು ಸಿಂಗಲ್ ಆಗಿ ಫೋಟೋ ತಗೊಂಡು ಅವರೇ ಎಡಿಟ್ ಮಾಡ್ಕೊಂಡು ಬ್ಯಾಂಕ್ ಅಲ್ಲೆಲ್ಲ ಸಬ್ಮಿಟ್ ಮಾಡಿದಾರಂತೆ. ನಮ್ಗೆ ಅದು ವಿಚಾರನೂ ಸಹ ಗೊತ್ತಿರ್ಲಿಲ್ಲ. ಯಾವ ಪರ್ಪಸ್ ಮೇಲೆ ಲೋನ್ ಕೊಡ್ತಿದ್ದೀರಾ ಅಂದಾಗ ಇದು ಬ್ಯಾಂಕ್ ಕಡೆಯಿಂದ ಬಡವ್ರ ಜನಗಳಿಗೆ ಬಂದಿರುವಂತ ಲೋನು, ನೀವು ತಗೊಳ್ಳಿ, ಯಾರ್ಯಾರಿದ್ರು ಬಡವರು ತಗೊಳ್ಳಿ ಅಂತ ಹೇಳಿ ಹೆಣ್ಮಕ್ಳನ್ನ ಒಂದ್ 10 ಜನನ ಗುಂಪು ಮಾಡಿ ಕೊಡ್ಸಿದ್ರು. ಕೊಡ್ಸಿದಾದ್ಮೇಲೆ ನಾವು 6 ತಿಂಗಳು ಕಂತನ್ನ ಕಟ್ಕೊಂಡು ಕ್ಲಿಯರ್ ಮಾಡ್ಬಿಟ್ವಿ. ಫಸ್ಟ್ ಕಂತು ಬಂದು 4,000 ನೀವು ಇದನ್ನ ಬೇಗ ಕಟ್ಕೊಂಡ್ರೆ ನಿಮ್ಗೆ 1 ಲಕ್ಷ ನಾನು ಮಾಡಿಸಿ ಕೊಡ್ತೀನಿ ಅಂತ ಹೇಳಿ ಓಕೆ ಅನ್ಬಿಟ್ಟು ನಾವೆಲ್ಲರೂ ತಗೊಂಡ್ಬಿಟ್ಟು ನಾವು ಕಂತು ಕಟ್ಟಿ ಕ್ಲಿಯರ್ ಮಾಡ್ಬಿಟ್ವಿ. ಇದೆಲ್ಲ ಶ್ವೇತ ಅವ್ರ ಕೈಲೇ ಕೊಡ್ತಿದ್ವಿ. ನಾವು ಪ್ರತಿ ತಿಂಗಳು ರಸೀದಿ ಕೇಳ್ತಿದ್ವಿ, ರಸೀದಿ ಕೊಡಿ ಅಂತ ಹೇಳಿ. ಇದು ಬ್ಯಾಂಕ್ ಮೂಲಕ ಗೌರ್ಮೆಂಟ್ ಮೂಲಕ ಬಂದಿರೋದ್ರಿಂದ ನಾವು ರಸೀದಿ ಕೊಡಕ್ಕಾಗಲ್ಲ, ನಾವ್ ಅಲ್ಲಿ ಫಿಲ್ ಮಾಡ್ಕೊಂತೀವಿ ಅಂತ ಹೇಳ್ತಿದ್ರು. ಓಕೆ ಅದು ಆಯ್ತು ಅಂತ ನಾವು ಬಿಟ್ಬಿಟ್ವಿ. ಬಿಟ್ಟಿದಾದ್ಮೇಲೆ ಸರಿ ಆಯ್ತು ಅಂತ ನಮ್ಗೆ ಸಿವಿಲ್ ಮೇಲೆ ಅಪ್ಡೇಟ್ ಬಿತ್ತು. ನಾವು ಬೇರೆ HDFC ಬ್ಯಾಂಕ್ಗಳಲ್ಲಿ ಲೋನ್ ಅಪ್ಲಿಕೇಶನ್ ಹಾಕ್ಸಿದ್ವಿ, ಒಂದ್ 10 ಜನ. ಆಗೋಗಿ ಅಲ್ಲಿ ಗೊತ್ತಾಯ್ತು ನಮ್ಗೆ ಒಂದೊಂದು ಒಬ್ಬೊಬ್ರ ಹೆಸರು ಮೇಲೆ 14 ಲಕ್ಷ ಶೋವೇಡ್ ಆಗ್ತಿದೆ ಅಂತ ಹೇಳಿ ನಮ್ಗೆ ಅಲ್ಲಿ ಗೊತ್ತಾಯ್ತು. ಅಲ್ಲಿ ಗೊತ್ತಾಗಿ ನಾವು ಬ್ಯಾಂಕ್ ಅವ್ರನ್ನ ಹೋಗಿ ವಿಸಿಟ್ ಮಾಡಿ ಕೇಳಿದಾಗ ಶ್ವೇತಾ ಅನ್ನೋರು ಯಾರು ಅಂತ ನಮಗ್ ಗೊತ್ತಿಲ್ಲ, ಇಲ್ಲಿ ಯಾರು ವರ್ಕ್ ಮಾಡ್ತಿಲ್ಲ, ನೀವೆಲ್ಲ ಫ್ರಾಡ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದಾಗ ಸರಿ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿರ್ತಾರೆ, ಡಾಕ್ಯುಮೆಂಟ್ಸ್ ಆದ್ರೂ ನಮ್ಗೆ ತೋರಿಸಿ ಅಂತ ಅಂದಾಗ ಡಾಕ್ಯುಮೆಂಟ್ಸ್ ತೋರಿಸ್ತಾರೆ. ಅದೇನೋ ಸಂಘಗಳಂತೆ ವತಿಗಳಂತೆ ಅದೇನೋ ರಿಜಿಸ್ಟ್ರೇಷನ್ ಮಾಡ್ಬೇಕು ಅದು ಇದು ಅಂತ ಅಂದಿದ್ರು. ಯಾವ ಸಂಘನೂ ನಾವು ಮಾಡಿಲ್ಲ ಸರ್, ಯಾವ ರಿಜಿಸ್ಟ್ರೇಷನ್ ನಾವೆಲ್ಲೂ ಮಾಡ್ಸಿರ್ಲಿಲ್ಲ, ಯಾವ ಸಂಘಗಳು ಮಾಡಿಲ್ಲ. ನಾವು ಶ್ರೀ ಶಕ್ತಿ ಸಂಘದಲ್ಲಂತೂ ಇಲ್ವೇ ಇಲ್ಲ. ಇವಳು ಫೇಕ್ ಆಗಿ ಕ್ರಿಯೇಟ್ ಮಾಡಿ ಬ್ಯಾಂಕ್ ಅವ್ರಿಗೆ ಸಬ್ಮಿಟ್ ಮಾಡಿ ಬ್ಯಾಂಕ್ ಅವ್ರಿಗೆ ಮೋಸ ಮಾಡಿದ್ದಾಳೆ, ಪ್ಲಸ್ ನಮ್ಮಂತ ಜನಗಳಿಗೂ ಮೋಸ ಮಾಡಿದ್ದಾಳೆ. ಈಗ ಆಲ್ರೆಡಿ ಎಲ್ಲಾರ ಹೆಸರು ಮೇಲೆ 14 ಲಕ್ಷ ಕೋಟಿ ಈ ತರ ಆಗಿ ಒಂದು 150 ಜನ ನಮ್ಮ ಗ್ರೂಪ್ ಅಲ್ಲಿ 150 ಜನ ಇದ್ದಾರೆ ಸರ್. ಅದು ಬಿಟ್ಟು ಇನ್ನೂ ಬೇಜಾನ್ ಜನ ಇದ್ದಾರೆ. ಅವರು ನಮ್ಮ ಹೆಸರಲ್ಲಿ ನಾವು ಸಿವಿಲ್ ಬೇರೆದ್ರಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಸಿದ್ವಲ್ಲ, ಆಗ ನಮಗ್ ಗೊತ್ತಾಯ್ತು ಓ ಇದು ನಮ್ಮ ಹೆಸರು ಮೇಲೆ ಲೋನ್ ಆಗಿದೆ ಅಂತ ಹೇಳಿ ನಮ್ಗೆ ಹಾಗೆ ಗೊತ್ತಾಯ್ತು. ಆವಾಗ ನಾನು ಬ್ಯಾಂಕ್ ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ನನ್ಗೊಂದು ಕೆಲವು ದಾಖಲೆಗಳು ಕೊಟ್ಟಿದ್ದಾರೆ. ಅವರು ಅದ್ರಲ್ಲಿ ಫೋಟೋ ಎಡಿಟ್ ಮಾಡಿರುವಂತದ್ದು, ಫೇಕ್ ಸಿಗ್ನೇಚರ್ ಮಾಡಿರುವಂತದ್ದು, ಡಾಕ್ಯುಮೆಂಟ್ಸ್ ಫೇಕ್ ಮಾಡಿರುವಂತದ್ದು, ನಾವೆಲ್ಲೂ ಉಳಿತಾಯ ಕಟ್ಟಿಲ್ಲ ಅವಳೇ ಉಳಿತಾಯ ಕಟ್ಟಿದೀವಿ ಅಂತ ಹೇಳಿ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಿರುವಂತದ್ದು ನಮ್ಗೆ ಸಿಕ್ಕಿದಾವೆ ಸರ್. ಸರ್ ಅವ್ರನ್ನ ಕೇಳಿದ್ರೆ ನನ್ಗೆ ಇದಕ್ಕೆ ಸಂಬಂಧ ಇಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತ ಎಲ್ಲ ಹೇಳ್ತಿದ್ದಾರೆ. ಮತ್ತೆ ಕಾಲ್ಗೆ ಅಟೆಂಡ್ ಮಾಡ್ತಿಲ್ಲ. ಆವತ್ತು 6 months ಮುಂಚೆ, ಇದು 1 year ಬ್ಯಾಕ್ ಆಗಿರುವಂತದ್ದು ನಮ್ಗೆ ಇದು ಇಶ್ಯೂಸ್. ಅದಾಗಿ 6 months ಆಗಿದಾದ್ಮೇಲೆ ನಾವು ಒಂದ್ಸತಿ ಕೇಳಿದಾದ್ಮೇಲೆ ಅದಷ್ಟೇ ಲಾಸ್ಟ್ ಆ ಮಾತು ಹೇಳಿದ್ದು. ಅದುವರೆಗೂ ಇದುವರೆಗೂ ಆ ಅಮ್ಮ ನಮ್ಗೆ ಕಾಂಟ್ಯಾಕ್ಟ್ ಬರ್ತಿಲ್ಲ, ಕಾಲು ಎತ್ತುತ್ತಿಲ್ಲ, ಮತ್ತೆ ನಂಬರ್ ಎಲ್ಲ ಚೇಂಜ್ ಮಾಡ್ತಿದ್ದಾರೆ. ಮೂಲತಃ ರಾಮಮೂರ್ತಿ ನಗರ ಅಂತ ಹೇಳಿ ಇವ್ರನ್ನ ಕೇಳಿದಾಗ ಕೆಲವೊಂದು ಮಾತುಗಳನ್ನ ಹೇಳ್ತಾರೆ. ಇವ್ರು ನಂಗೆ ಸಂಘದವ್ರು ಗೊತ್ತು, ಸಂಘದ ವತಿಯಿಂದ ನಾನ್ ಬರ್ತೀನಿ, ನಾನ್ ನಿಮ್ಮನ್ನ ಅದು ಮಾಡ್ತೀನಿ ಇದು ಮಾಡ್ತೀನಿ, ಕೋಲಾರ್ ಸಂದೇಶ್ ಗೊತ್ತು, ಅವ್ರು ಗೊತ್ತು ಇವ್ರು ಗೊತ್ತು. ಸರ್ ಅವರು ಸಂದೇಶ್ ಅವರು ಯಾರು ಎತ್ತ ಅಂತ ನಮಗೂ ಗೊತ್ತಿದ್ದಾರೆ. ಅವರು ಬಡವ್ರ ಪರವಾಗಿ ನಿಂತ್ಕೊಳ್ತಾರೆ ಅಂತ ನಾವು ಕೇಳ್ಪಟ್ಟಿದೀವಿ. ಬಟ್ ಇಂತ ಲೂಟಿಗಾರರಿಗೆ ಅವರು ಸಪೋರ್ಟ್ ಮಾಡ್ಕೊಂತ ಬಂದ್ರೆ ನಾವು ಅವ್ರ ಮೇಲೇನು ಕೈ ಕ್ರಮ ತಗೋಬೇಕಾಗತ್ತೆ, ಇಲ್ಲ ಕಾನೂನು ಕ್ರಮವಾಗಿ ತಗೋಬೇಕಾಗತ್ತೆ. ಈಗಾಗ್ಲೇ ನ್ಯಾಯ ಬೇಕು ನಮ್ಗೆ. ಇದು ಕ್ಲಿಯರ್ ಆಗಿ NOCಗಳು ಬರ್ಬೇಕು. ನನ್ನ ಹೆಸರು ಮನು ಅಂತ ಹೇಳಿ. ನಾವು ಪೊಲೀಸ್ ಸ್ಟೇಷನ್, ಹೊಸಕೋಟೆ ಪೊಲೀಸ್ ಸ್ಟೇಷನ್ ನಲ್ಲಿ ದೂರ್ ಕೊಡಕ್ ಹೋಗ್ತಿದೀವಿ. ಕೊಟ್ಟು ನಮ್ಗೆ ಇದನ್ನ NOC ಬೇಕೇ ಬೇಕು, ನಮ್ಗೆ ಕ್ಲಿಯರ್ ಲೆಟರ್ ಬೇಕೇ ಬೇಕು. ಇದು ಬಂದು RBL ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆಯಂತೆ. 14 ಲಕ್ಷ ತೋರಿಸ್ತಿರೋದು ನಮ್ಮ ಹೆಸರು ಮೇಲೆ. ನನಗೆ ಬೇರೆ ಕಡೆ ಲೋನ್ ಬೇಕು, ನನ್ಗೆ ಮಕ್ಳು ಮರಿ ಇದಾವೆ, ಅವ್ರಿಗೆ ಎಜುಕೇಶನ್ ಲೋನ್ ಪರ್ಪಸ್ ಯಾವ್ದೋ ಒಂದ್ ಮೇಲೆ ನಮ್ಗೆ ಲೋನ್ ಬೇಕು. ಇದು ಒಂದಿರೋದ್ರಿಂದ ಕಾರಣ ನಮ್ಗೆಲ್ಲೂ ಲೋನ್ ಸಿಗ್ತಿಲ್ಲ. ನನ್ನ ಹೆಸರು ಮನು ಅಂತ. ದೇವನಹಳ್ಳಿ ಸಮೀಪದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಮುತ್ತ ಅನಧಿಕೃತವಾಗಿ ಸಂಚರಿಸುತ್ತಿದ್ದ ರ್ಯಾಪಿಡೋ ಬೈಕ್ಗಳ ವಿರುದ್ಧ ಸಾರಿಗೆ ಇಲಾಖೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಕರ್ನಾಟಕ ಚಾಲಕರ ಒಕ್ಕೂಟದ ದೂರಿನ ಮೇರೆಗೆ ಯಲಹಂಕ ಹಾಗೂ ದೇವನಹಳ್ಳಿ RTO ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ 15ಕ್ಕೂ ಹೆಚ್ಚು ಬೈಕ್ಗಳನ್ನ ವಶಪಡಿಸಿಕೊಂಡು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.
ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸುತ್ತಮುತ್ತ ಅನಧಿಕೃತವಾಗಿ ಬಾಡಿಗೆ ಸೇವೆ ನೀಡುತ್ತಿದ್ದ ರ್ಯಾಪಿಡೋ ಬೈಕ್ಗಳ ವಿರುದ್ಧ ಆರ್ಟಿಒ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದರು. ಕರ್ನಾಟಕ ಚಾಲಕರ ಒಕ್ಕೂಟ ನೀಡಿದ ದೂರಿನ ಆಧಾರದ ಮೇಲೆ ದೇವನಹಳ್ಳಿ ಮತ್ತು ಯಲಹಂಕ ಆರ್ಟಿಒ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ 15ಕ್ಕೂ ಹೆಚ್ಚು ರ್ಯಾಪಿಡೋ ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಕಾರ್ಯಾಚರಣೆಯಲ್ಲಿ ಅನಧಿಕೃತ ಬಾಡಿಗೆಗೆ ಬೈಕ್ಗಳ ಜೊತೆಗೆ ಹೊರ ರಾಜ್ಯದ ನೋಂದಣಿ ಹೊಂದಿದ್ದ ಕೆಲವು ಬೈಕ್ಗಳನ್ನು ಅಧಿಕಾರಿಗಳು ವಶಪಡಿಸಿಕೊಂಡಿದ್ದು, ಸಂಬಂಧಿಸಿದ ವಾಹನಗಳ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ವಿಮಾನ ನಿಲ್ದಾಣದ ಸುತ್ತಮುತ್ತ ಸಾರಿಗೆ ನಿಯಮಗಳನ್ನು ಉಲ್ಲಂಘಿಸಿ ಸಂಚರಿಸುತ್ತಿದ್ದ ಬೈಕ್ಗಳ ವಿರುದ್ಧ ಮುಂದೆಯೂ ಇಂತಹ ಕಾರ್ಯಾಚರಣೆ ಮುಂದುವರಿಯಲಿದೆ ಎಂದು ಅಧಿಕಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ಬೈಕ್ ಸೀಸ್ ಆಗಿದೆ. ಇಲ್ಲಿ ಎಷ್ಟು ಬೈಕ್ ಸೀಸ್ ಆಗಿದೆ? ಯಲಹಂಕ ಎಷ್ಟು ಬೈಕ್ ಸೀಸ್ ಆಗಿದೆ? ದೇವನಹಳ್ಳಿ ಆಟೋದಲ್ಲಿ 17 ಗಾಡಿ ಸೀಸ್ ಮಾಡಿದ್ದೀವಿ. ಯಲಹಂಕ ಆಟೋದಲ್ಲಿ 40 ಗಾಡಿ ಸೀಸ್ ಮಾಡಿದ್ದೀವಿ. ನಮ್ಮ ಕರ್ನಾಟಕ ಚಾಲಕರ ಒಕ್ಕೂಟ ಪ್ಲಸ್ ಆರ್ಟಿಒ ಕಡೆಯಿಂದ ಗಾಡಿ ಸೀಸ್ ಮಾಡಿರೋದು. ಯಾವ ಕಾರಣಕ್ಕೆ ಅಂತ? ಇಲ್ಲಿ ರ್ಯಾಪಿಡೋ ಇಲ್ಲಿಗಲ್. ರ್ಯಾಪಿಡೋನಿಂದ ಬುಕ್ ಮಾಡ್ಕೊತಾರೆ ಹುಡುಗರು, ಹುಡುಗರು ರ್ಯಾಪಿಡೋ ಓಡಿಸ್ತಾವ್ರೆ. ಅದರಿಂದ ಎಲ್ಲೋ ಬೋಟ್ ಚಾಲಕರು ತೊಂದರೆ ಆಗ್ತಿದೆ. ಟ್ಯಾಕ್ಸ್ ಕಟ್ಟೋಕ್ಕಾಗ್ತಿಲ್ಲ, ಜೀವನ ಮಾಡೋಕ್ಕಾಗ್ತಿಲ್ಲ. ಅದರಿಂದನೇ ನಾವು ಇವತ್ತು ಆರ್ಟಿಒ ಕಡೆಯಿಂದ ಕಾರ್ಯಾಚರಣೆ, ಆರ್ಟಿಒದವರು ಇನ್ಫಾರ್ಮೇಷನ್ ಮಾಡಿರೋದಕ್ಕೆ ಕಾರ್ಯಾಚರಣೆ ಮಾಡಿ ಇವತ್ತು ಆರ್ಟಿಒ ಗಾಡಿ ನಮ್ಮ ರಾಜ್ಯದಲ್ಲಿ ರ್ಯಾಪಿಡೋ ಇವೆಲ್ಲ ಪರ್ಮಿಷನ್ ಇದೆಯಾ ಅಂತ? ಪರ್ಮಿಷನ್ ಇಲ್ಲ ಸರ್, ಎಲ್ಲೂ ಇಲ್ಲ ಪರ್ಮಿಷನ್ ಇಲ್ಲ. ಅದರಿಂದ ಕಾರಣಕ್ಕೆ ಅವರು ರ್ಯಾಪಿಡ್ ಇಲ್ಲಿಗಲ್ ಕೋರ್ಟಲ್ಲಿ ಕೇಸ್ ಇದೆ ಅಂತ. ಕೋರ್ಟಲ್ಲಿ ಕೇಸ್ ಅದು ಓಡಿಸೋ ಪರ್ಮಿಷನ್ ಕೊಟ್ಟಿಲ್ಲ ಕೋರ್ಟಲ್ಲಿ. ಈಗ ಅಷ್ಟು ಬೈಕ್ ಸೀಸ್ ಮಾಡಿದಾರಾ? ಅವ್ರು ಸೀಸ್ ಮಾಡಿದ್ದಾರೆ. DL ಸೀಸ್ ಮಾಡ್ತಾರೆ ಮತ್ತು RC ಕಾರ್ಡು ಸೀಸ್ ಮಾಡ್ತಾವ್ರೆ, ಗಾಡಿ ಸೀಸ್ ಮಾಡ್ತಾವ್ರೆ. ನಿಮ್ಮ ಹೆಸರು? ವೀರೇಶ್ ಬಾಬು ಅಂತ, ಬೆಂಗಳೂರು ನಗರ, ಕರ್ನಾಟಕ ಚಾಲಕರ ಒಕ್ಕೂಟದಿಂದ. ನಮ್ಮ ದೇವನಹಳ್ಳಿ ಆರ್ಟಿಒ ಅಧಿಕಾರಿಗಳ ಹಂಗೆ ಎಷ್ಟು ಗಾಡಿ ಹಿಡಿದಿದ್ದೀರಿ ಈಗ? 16 ಗಾಡಿ ಇದೆ. ಆಮೇಲೆ ಯಲಹಂಕದಲ್ಲಿ ಆರ್ಟಿಒದಲ್ಲಿ 40 ಗಾಡಿ ಇದೆ. ಓಕೆ. ಟೋಟಲ್ಲು ನಮ್ಮ ಏನು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಏನು ಆರ್ಟಿಒ ಎಲ್ಲಿದೆ ಆ ಕಡೆ ಎಲ್ಲ ಹಿಡಿದು ಕೊಡುವಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಸಚಿವರಾದ KH ಮುನಿಯಪ್ಪ ಅವರು ಬರ ಪರಿಸ್ಥಿತಿಯ ವೀಕ್ಷಣೆ ನಡೆಸಿದರು. ಬೀರಸಂದ್ರ ಹಾಗೂ ಆಲೂರು ದುಡ್ಡನಹಳ್ಳಿ ಗ್ರಾಮಗಳಲ್ಲಿ ಬೆಳೆಗಳ ಸ್ಥಿತಿಯನ್ನು ಪರಿಶೀಲಿಸಿ ರೈತರೊಂದಿಗೆ ನೇರವಾಗಿ ಮಾತುಕತೆ ನಡೆಸಿದರು. ಈ ತಿಂಗಳೊಳಗೆ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸಿಕೊಳ್ಳುವಂತೆ ಸೂಚಿಸಿದ ಸಚಿವರು, ಬರ ಘೋಷಣೆಯಾದರೆ ಸರ್ಕಾರದ ಪರಿಹಾರ ಸೌಲಭ್ಯ ಪಡೆಯಲು ಬೆಳೆ ವಿಮೆ ಅಗತ್ಯವಾಗಿರುತ್ತದೆ ಎಂದು ತಿಳಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನಲ್ಲಿ ಸಚಿವ KH ಮುನಿಯಪ್ಪ ಅವರು ಬರ ಪರಿಸ್ಥಿತಿ ವೀಕ್ಷಣೆ ನಡೆಸಿದರು. ಬೀರಸಂದ್ರ ಹಾಗೂ ಆಲೂರು ದೊಡ್ಡನಹಳ್ಳಿ ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆಗಳ ಸ್ಥಿತಿ ಕುರಿತು ರೈತರಿಂದ ನೇರ ಮಾಹಿತಿ ಪಡೆದುಕೊಂಡರು. ಈ ವೇಳೆ ರೈತರಿಗೆ ಈ ತಿಂಗಳೊಳಗೆ ಕಡ್ಡಾಯವಾಗಿ ಬೆಳೆ ವಿಮೆ ಮಾಡಿಸಿಕೊಳ್ಳುವಂತೆ ಸಚಿವರು ಸೂಚಿಸಿದರು. ಒಂದು ವೇಳೆ ಸರ್ಕಾರ ಬರ ಘೋಷಣೆ ಮಾಡಿದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಪರಿಹಾರ ದೊರೆಯಲಿದ್ದು, ಅದರ ಸೌಲಭ್ಯ ಪಡೆಯಲು ಬೆಳೆ ವಿಮೆ ಅಗತ್ಯವಾಗಿದೆ ಎಂದು ತಿಳಿಸಿದರು. ರೈತರ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸುತ್ತಿದ್ದು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದು ಎಂದು ಸಚಿವ KH ಮುನಿಯಪ್ಪ ಭರವಸೆ ನೀಡಿದರು. ಸರ್ 12 ವರ್ಷಕ್ಕೊಂದ್ಸಾರಿ ಬರ್ತದೆ. 50 ವರ್ಷ 64-65 ನಾನು SLC ಅದು ನೀರು 100 ಅಡಿನಾಗ ಸಿಗ್ತಾ ಇತ್ತು. ಅಂದರೆ ಬಾವಿ ತೆಗಿತಿತ್ತು, ಬೋರಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗ 63, 64, 65 ಫುಲ್ ಅಭಾವ, 3 ವರ್ಷ ಅಭಾವ. ಆಗ ಅಮೇರಿಕವ್ರು ಹೇಳ್ತಾರೆ, ನಾವು ಜೋಳ ಕೊಡಿದ್ರೆ ನಿಮಗೆ ಜೀವನಕ್ಕೆ ದಾರಿ ಇಲ್ಲ, ಇದೆಂಥ ಅವಮಾನ ಅಂತೇಳಿ. ನೆಲಮಂಗಲ ತಾಲೂಕು ಕಂಬಾಳ ಸಮೀಪ ಇಂದು ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಸ್ನೇಹಿತನ ಜನ್ಮದಿನದ ಪಾರ್ಟಿ ಮುಗಿಸಿ ಹಿಂದಿರುಗುತ್ತಿದ್ದ ವೇಳೆ ತಾರ್ ವಾಹನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಈ ದುರ್ಘಟನೆಯಲ್ಲಿ 2 ಯುವಕರು ಮೃತಪಟ್ಟಿದ್ದು 3 ಗಾಯಗೊಂಡಿದ್ದಾರೆ. ಹನೇನಹಳ್ಳಿ ನಿವಾಸಿ ದಿಲೀಪ್ ಹಾಗೂ ದಾಬಸ್ಪೇಟೆ ನಿವಾಸಿ ನಿತೀಶ್ ಮೃತಪಟ್ಟ ದುರ್ದೈವಿಗಳಾಗಿದ್ದಾರೆ. ಗಾಯಗೊಂಡಿರುವ ಮಂಜುನಾಥ್ ಸದೀಪ್ ಗೌಡ ಮತ್ತು ಅರುಣ್ ಕುಮಾರ್ ಅವರನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅಪಘಾತದ ಕುರಿತು ಹೆಚ್ಚಿನ ಮಾಹಿತಿ ಈ ನಮ್ಮ ವರದಿಯಲ್ಲಿದೆ. ಕಂಬಾಳ ಗ್ರಾಮದ ಏರಿ ಮೇಲೆ ಎರಡವ ಅಷ್ಟೇ
ಗೊತ್ತಿಲ್ಲ ಸರ್, ನಾವು ಈಗ ಬಂದಿದ್ದೀವಿ. ಸ್ನೇಹಿತನ ಜನ್ಮದಿನದ ಹಿನ್ನೆಲೆಯಲ್ಲಿ ಡಾಬಾದಲ್ಲಿ ಪಾರ್ಟಿ ಮುಗಿಸಿಕೊಂಡು ಗುಡಿಮಾರನಹಳ್ಳಿಯಿಂದ ದಾಬಸ್ಪೇಟೆ ಕಡೆಗೆ ತೆರಳುತ್ತಿದ್ದ ವೇಳೆ ತಾರ್ ವಾಹನ ವೇಗದ ಚಾಲನೆಯಿಂದ ನಿಯಂತ್ರಣ ತಪ್ಪಿ ಕಂಬಾಳು ಸಮೀಪ ಪಲ್ಟಿಯಾಗಿದೆ. ಅಪಘಾತದ ತೀವ್ರತೆಗೆ ವಾಹನ ಸಂಪೂರ್ಣ ಜಖಂಗೊಂಡಿದ್ದು, ಹೊನ್ನೇನಹಳ್ಳಿ ನಿವಾಸಿ ದಿಲೀಪ್ ಹಾಗೂ ದಾಬಸ್ಪೇಟೆ ನಿವಾಸಿ ನಿತೀಶ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಪಘಾತದಲ್ಲಿ ಮಂಜುನಾಥ್, ಸಂದೀಪ್ ಗೌಡ ಮತ್ತು ಅರುಣ್ ಕುಮಾರ್ ಗಾಯಗೊಂಡಿದ್ದು, ಅವರನ್ನು ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮಾಹಿತಿ ತಿಳಿಯುತ್ತಿದ್ದಂತೆ ದಾಬಸ್ಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಅಪಘಾತಕ್ಕೆ ನಿಖರ ಕಾರಣವೇನು ಎಂಬುದರ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ಹಾಡು ಹಗಲೇ ಕಳ್ಳತನಕ್ಕೆ ಯತ್ನ, ಚಿನ್ನದ ಅಂಗಡಿ ಮಾಲೀಕನ ಬಲಗಾಲಿಗೆ ಕಾಲಿಗೆ ಗುಂಡೇಟು. ಚಿನ್ನ ದೋಚಲು ಯತ್ನ, ಈ ವೇಳೆ ಮಾಲೀಕನಿಂದ ವಿರೋಧ ಮಾಡಿದ ಮಾಲೀಕನ ಕಾಲಿಗೆ ಗುಂಡೇಟು. ದಾಬಸ್ಪೇಟೆ ಪ್ರೇಮ್ ಶಿವ ಜ್ಯುವೆಲ್ಲರ್ಸ್ ಬಳಿ ಘಟನೆ ನಡೆದಿದ್ದು, ಅಂಗಡಿ ಮಾಲೀಕ ಕುನ್ನರಾಮ್ ಕಾಲಿಗೆ ಗುಂಡು ಬಿದ್ದಿದೆ. ತಕ್ಷಣ ಅಂಗಡಿಯಿಂದ ಕಳ್ಳರು ಪರಾರಿಯಾಗಿದ್ದು, ಕಾರಿನಲ್ಲಿ ಬಂದಿದ್ದ ದುಷ್ಕರ್ಮಿಗಳು 2 ಜೀವಂತ ಗುಂಡುಗಳು ಸ್ಥಳದಲ್ಲೇ ಪತ್ತೆಯಾಗಿವೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾದ ಮಾಲೀಕ ಕುನ್ನರಾಮ್ ದಾಬಸ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಕುರಿತು ಮಾಹಿತಿ ಕಲೆ ಹಾಕುತ್ತಿರುವ ಪೊಲೀಸರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ದಾಬಸ್ಪೇಟೆಯಲ್ಲಿ ಈ ಘಟನೆ ನಡೆದಿದೆ. ದಾಬಸ್ಪೇಟೆ ಪೊಲೀಸ್ ಠಾಣಾ ಸರ್ಕಲಲ್ಲಿ ಒಂದು ಜ್ಯುವೆಲರಿ ಶಾಪ್ ಇರ್ತದೆ. ಅದರ ಹೆಸರು ಪ್ರೇಮ್ ಶಿವ ಜ್ಯುವೆಲ್ಲರ್ಸ್ ಅಂತ. ಸುಮಾರು 25 ವರ್ಷದಿಂದ ಜ್ಯುವೆಲರಿ ಶಾಪ್ ನಡೆಸ್ತಾ ಇರ್ತದೆ. ಆ ಅಂಗಡಿಯಲ್ಲಿ 8 ಜನ ಕೆಲಸಗಾರನೂ ಇಟ್ಕೊಂಡಿರ್ತಾರೆ. ಸುಮಾರು ಈ ದಿನ 1:45ರಿಂದ 2 ಗಂಟೆ ಸಮಯದಲ್ಲಿ ಇಬ್ಬರು ಅನ್ನೋನ್ ಪರ್ಸನ್ಸ್ ಬಂದು ನನಗೆ ಬೆಳ್ಳಿ ಓಳೆ ಬೇಕು ಅಂತೇಳ್ಬಿಟ್ಟೇಳಿ 800 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ತದನಂತರ ವಾಪಸ್ ಆಚೆ ಹೋಗ್ಬಿಡ್ತಾರೆ. ಸೊ ಮತ್ತೆ ಒಂದು 15-20 ನಿಮಿಷದಲ್ಲಿ ಇದ್ದಿದ್ದ ಕಸ್ಟಮರ್ಸ್ ಎಲ್ಲ ಹೊರಟೋಗ್ತಾರೆ. ಮತ್ತು ಅಲ್ಲಿ ಕೆಲಸದ ಮಾಡ್ತಕ್ಕಂಥ ಹುಡುಗಿಯೂ ಸಹ ಊಟಕ್ಕೆ ಹೋಗಿರ್ತಾರೆ. ಅದರ ಓನರು ಅಲ್ಲೇ ಊಟ ಮಾಡಲಿಕ್ಕೆ ಕೂತ್ಕೊಂಡು ಊಟ ಮಾಡ್ತಾಯಿರ್ತಾನೆ. ಇವರಿಬ್ಬರು ಮಳೆ ಬರ್ತಾಯಿದೆ ಅಂತ ಮತ್ತೆ ಹೇಗೇನು ಬಂದು ಕೂತ್ಕೊಂಡು ಒಂದು ಮಾತಾಡ್ಕೋತಾರೆ. ಹಿಂದಿಯಲ್ಲಿ ಮಾತಾಡ್ತಾರೆ. ಮತ್ತು ಈ ಓನರ್ ಕೇಳ್ತಾರೆ, ನಿಮ್ದು ಯಾವರು ಅಂತ. ರಾಜಸ್ಥಾನ್ ಅಂತಾರೆ. ಅವರು ನಮ್ಮದು ರಾಜಸ್ಥಾನ್ ಹತ್ರ ಅಜ್ಮೀರ್ ಅಂತ ಹೇಳ್ತಾರೆ. ಇಷ್ಟು ನಡೆಯೋಷ್ಟರೊಳಗೆ ಇಮಿಡಿಯೇಟ್ಲಿ ಈ ಬಂದಿದ್ದರಲ್ಲಿ ಇಬ್ಬರು ಅನ್ನೋನ್ ಪರ್ಸನಲ್ಲಿ ಒಬ್ಬನು ಒಳಗಡೆ ನುಗ್ಗಿ ರಿವಾಲ್ವರ್ ತೋರಿಸಿ ಕೂಗಬೇಡ ಅಂತಾನೆ. ಅವ್ನು ಜೋರಾಗಿ ಕೂಗ್ಕೋತಾನೆ. ಆವಾಗ ಇನ್ನೊಬ್ಬ ಕೂತಿರೋನು ಇನ್ನೊಂದು ಪುಸ್ತಕ ಎತ್ಕೊಂಡು ಮತ್ತೆ ಎಂಟ್ರಿ ಆಗಿಬಿಟ್ಟು ಅವನಿಗೆ ಅಲ್ಲಿ ಒಂದು 2 ಫೈರ್ ಮಾಡ್ತಾರೆ. ಅದು ಒಂದು ತೊಡೆಗೆ ಈತನಿಗೆ ಬೀಳ್ತದೆ. ಈತನು ಭಾರಿ ಸ್ಟ್ರಾಂಗಾಗಿ ಪ್ರೊಟೆಸ್ಟ್ ಮಾಡಿ ಅವ್ರನ್ನ ನೂಗ್ತಾನೆ. ಅಷ್ಟೊತ್ತಿಗೆ ಅಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ವ್ಯಾಪಾರಸ್ಥರೆಲ್ಲ ಮುಗಿಬೀಳೋ ಅಷ್ಟೊತ್ತಿಗೆ ಅವರಿಬ್ಬರು ಜೋರಾಗಿ ಓಡೋಗಿ ತಪ್ಪಿಸ್ಕೊಂಡಿರ್ತಾರೆ. ನಾವು CCTV ಪರಿಶೀಲಿಸಿದಾಗ ಒಂದು ವೈಟ್ ಬಲರೋ ಗೂಡ್ಸ್ ಗಾಡಿಯಲ್ಲಿ ಹೋಗಿದ್ದಾರೆ. ಟುವರ್ಡ್ಸ್ ಮೈಸೂರು ಕಡೆ ಹೋಗಿದ್ದಾರೆ. ನಾವೆಲ್ಲ ಕಡೆ ಮೆಸೇಜ್ ಕೊಟ್ಟಿದ್ವಿ. ರೋಡ್ಸಲ್ಲೆಲ್ಲ ನಾಕಾಬಂದಿ ಮಾಡಿದ್ವಿ. ಅವ ಚಿನ್ನ ದೋಚಲಿಕ್ಕೆ ಬಂದಿದ್ದಾರಾ ಅಥವಾ ಬೇರೆ ಕಾರಣಗಳಿದೆ ಅನ್ನೋದು ವಿವಿಧ ಆಯಾಮಗಳಲ್ಲಿ ನಾವು ಈಗ ತನಿಖೆ ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಬೇಗ ಅವ್ರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಜರುಗಿಸ್ತೀವಿ. ಏಕಾಏಕಿ ಮಾಲೀಕರ ಮೇಲೆ ಗನ್ ಫೈರ್ ಮಾಡ್ತಾರೆ ಅಂತಂದರೆ ಒಡವೆ ಅದು ಏನಾದರೂ ಮರ್ಡರ್ ಮಾಡಲಿಕ್ಕೆ ಏನಾದರೂ ಬಂದಿದ್ರು ಅನ್ನೋ ಅನುಮಾನಗಳು ಕಾಣ್ತದೆ. ಈಗ ಈ ಸ್ಟೇಜಲ್ಲಿ ನಾವು ಯಾವುದೇ ಒಂದು ಕನ್ಕ್ಲೂಷನ್ ಬರಲಿಕ್ಕೆ ಕಷ್ಟ ಆಗ್ತದೆ. ಒಂದನೇದಾಗಿ ಡಿಫ್ರೆಂಟ್ ಆ್ಯಂಗಲಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ಒಂದು ಆತನೇನಾದರೂ ಬೇರೆ ಒಳಗಡೆ ಇರೋ ರೂಮೊಳಗೆ ತಳ್ಳಿಬಿಟ್ಟು ರಾಬರಿ ಮಾಡೋ ಚಾನ್ಸಸ್ಸು ಇರ್ಬೋದು. ಇಲ್ಲವೇ ಬೇರೆ ವೈಷಮ್ಯಗಳೇನಾದರೂ ಇದೆಯಾ ಅಥವಾ ಮತ್ತು ಬೇರೆ ಆಯಾಮಗಳಲ್ಲೂ ನಾವು ಅದನ್ನು ತನಿಖೆ ಮಾಡಬೇಕಾಗ್ತದೆ. ತನಿಖೆಯಿಂದ ಏನಕ್ಕೆ ಈ ಘಟನೆ ಆಗಿದೆ ಅನ್ನೋದು ನಾವು ಕನ್ಕ್ಲೂಷನ್ಗೆ ಬರ್ತೀವಿ. ಈ ಹಂತದಲ್ಲಿ ನಾವು ಇದೇ ಪರ್ಪಸ್ಗೆ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರ್, ನೆಲಮಂಗಲ ಭಾಗದಲ್ಲಿ ಮೇಲಿಂದ ಮೇಲೆ ಈ ಥರ ಪ್ರಕರಣಗಳು ಬೆಳಗ್ಗೆ ಬರ್ತಾವೆ. ಅದರಲ್ಲೂ ಕೂಡ ಗನ್ನು ಹಾಡಾಗಲೇ ರೀತಿ ತಂದಾಗ ಜನಸಾಮಾನ್ಯರ ಗತಿ ಏನು? ಪೊಲೀಸ್ ಮೇಲೆ ಏನು ನಂಬಿಕೆ ಇಡೋದು ಹೇಗೆ ಅಂತ ನೋಡಿ, ನಿಮಗೆಲ್ಲ ಗೊತ್ತಿದೆ. ಈ ಹಿಂದೇನು ಸಹ ನಿಮಗೆಲ್ಲ ಗೊತ್ತಿದೆ. ರಾಬರಿ ಆದಾಗ ಒಂದೇ ದಿನದಲ್ಲಿ ಹಿಡಿದ್ವಿ. ಈಗ
ಅವ್ರು ಬಂದಿಲ್ಲ ಅಂತ ನಾವು ಡಿನೇ ಮಾಡ್ತಾ ಇಲ್ಲ. ಯಾಕೆ ಬಂದಿದ್ದರೆ ಅದನ್ನೆಲ್ಲ ದೋಚ್ಕೊಂಡು ಹೋಗ್ಬೋದಾಗಿತ್ತು. ದೋಚ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ, ಯಾಕಂದರೆ ಜನ ವಿಪರೀತ ಇದ್ದರು. ಯಾವ ಆ್ಯಂಗಲಲ್ಲಿ ಈ ಕೃತ್ಯ ನಡೆದಿದೆ ಅನ್ನೋದು ತನಿಖೆಯಿಂದ ದೃಢಪಡ್ತದೆ. ಮತ್ತು ಸಾರ್ವಜನಿಕರು ಯಾವುದೇ ರೀತಿ ಪ್ಯಾನಿಕ್ ಆಗಲಿಕ್ಕೆ ಅಗತ್ಯ ಇಲ್ಲ. ಕಾರಣ ಏನಂತಂದರೆ ಯಾವುದೇ ಪ್ರಕರಣ ದಾಖಲಾದರೂ ಸಹ ವಿತಿನ್ ಫ್ಯೂ ಡೇಸಲ್ಲಿ ನಾವು ಪತ್ತೆ ಮಾಡಿದ್ವಿ. ಇದನ್ನು ಅದೇ ರೀತಿ ಪತ್ತೆ ಮಾಡ್ತೀವಿ. ಈಗ ಸೋಕೋ ಟೀಮ್ ಬರ್ತಾ ಇದೆ. ಇದೆಲ್ಲ ಸೀನ್ ಆಫ್ ಕ್ರೈಮ್ನ ಪ್ರಿಸರ್ವ್ ಮಾಡಿದ್ವಿ. ಎಕ್ಸಾಕ್ಟ್ ಎಷ್ಟು ರೌಂಡ್ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಸೋಕೋ ಟೀಮ್ ಅವರು ಪರಿಶೀಲಿಸಿದ ನಂತರ ಅದು ಕನ್ಕ್ಲೂಡ್ ಬರ್ತೀವಿ. ಇಲ್ಲ, ಆ ರೀತಿ ಏನೇ ಮಾಹಿತಿ ಇದ್ದರೂ ತಾವು ಸಹಕರಿಸಿ. ನಾವು ಅಂಥ ಯಾವುದೇ ಕಾನೂನುಬಾಹಿರ ಕೆಲಸಗಳಿಗೆ ಇಲ್ಲಿ ಅವಕಾಶ ಕೊಡೋದಿಲ್ಲ. ಇದು ಒಂದು ರೀತಿ ಮಾಹಿತಿ ಮೇರೆಗೆ ನಾವು ಕ್ರಮ ಕೈಗೊಳ್ತಾ ಇದ್ವಿ. ಅದು ಕಂಟಿನ್ಯೂಸ್ ಆಗಿ ನಮ್ಮ ಎಫರ್ಟ್ಸ್ ಮಾಡ್ತಾಯಿದ್ವಿ. ಆ ರೀತಿ ಕಂಡು ಬಂದರೆ ತಾವು ಸಹಕಾರ ಮಾಡಿ ನಾವು ಕಾನೂನು ಕ್ರಮ ಜರುಗಿಸ್ತೀವಿ.